ಓ ಹೌದಾ, ಅಣ್ಣ ಕೂಡ ತನ್ನ ಕುಟುಂಬ ಜೊತೆನೆ ಬಂದಿದ್ದಾನೆ. ಅಣ್ಣ ದೊಡ್ಡ ಪಾರ್ಟಿಗಳಿಗೆ ಬರ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲಿ ಅಣ್ಣ? ಅಯ್ಯೋ ಅದನ್ ಯಾಕೆ ಕೇಳ್ತೀಯ? ನೋಡಪ್ಪ, ಇವನ್ ಯಾವ್ದೋ ಆ ಚೀಪ್ ಆಗಿರೋ 60,000 ನೆಕ್ಲೆಸ್ ತಗೊಂಡ್ ಬಂದಿದ್ದಾನೆ. ನಿಮ್ ಬಗ್ಗೆ ಯೋಚನೆ ಮಾಡದೇ ಇದ್ರು ಕನಿಷ್ಠ ಶನಾಯ ಗೌರವದ ಬಗ್ಗೆ ಯೋಚಿಸ್ಬೇಕಿತ್ತು. ನಾಳೆ ಅವಳು ಬೇರೆಯವ್ರ ಮನೆಗೆ ಹೋಗ್ತಾಳೆ. ಈ ಕಾರಣಕ್ಕೆ ಅವಳು ಎಷ್ಟು ಟೀಕೆಗಳನ್ನ ಕೇಳಬೇಕು ಗೊತ್ತಾ? ಅಂಕಲ್, ನಿಮ್ ಫ್ಯಾಮಿಲಿ ಹತ್ರ ತುಂಬಾ ದುಡ್ಡಿರೋದ್ರಿಂದ ನೀವ್ ಇದನ್ನೆಲ್ಲ ಹೇಳ್ತಾ ಇದ್ದೀರಾ ಅಲ್ವಾ? ಮತ್ತೆ ಈ ಎಕ್ಸ್ಪೆನ್ಸಿವ್ ಗಾಡಿ ಕೂಡ ಕೊಡೋದಕ್ಕಾಗುತ್ತೆ ಅಂತ. ಆದ್ರೆ ನೀವು ಮರಿಬೇಡಿ, ಈ ಎಲ್ಲ ದುಡ್ಡು ತಾತಂದು. ನೀವೇನು ಸಂಪಾದನೆ ಮಾಡಿದ್ದಲ್ಲ. ಅಪ್ಪನ ವಿಷಯಕ್ಕೆ ಬಂದ್ರೆ, ಅವ್ರನ್ನ ರಾಜ್ಗುರು ಮನೆಯಿಂದ ಬೇರೆ ಮಾಡಿದಾಗ ಅಜ್ಜಿ ಅವ್ರಿಗೆ ಏನೂ ಕೊಡ್ಲಿಲ್ಲ. ಈ ವಿಷಯ ನಿಮಗ್ ಚೆನ್ನಾಗಿ ಗೊತ್ತು ತಾನೆ? ಏನ್ ಹೇಳ್ತಾ ಇದ್ಯಾ? ನಿನ್ ಮಾತಿನ ಉದ್ದೇಶ ನಾನ್ ನಮ್ಮನೆ ಆಸ್ತಿನ ಬಚ್ಚಿಟ್ಕೊಂಡ್ ಕೂತಿದ್ದೀನಿ ಅಂತನಾ?